ಹೊಸದಾಗಿ ನಮ್ಮ ಪಕ್ಷಕ್ಕೆ ಸುಮಾರು 40 ವರ್ಷಗಳ ಕಾಲ ಹೆಚ್ಚು ಹೋರಾಟವನ್ನು ಮಾಡಿ ಕಾಂಗ್ರೆಸ್ ಪಕ್ಷ ಮಾತ್ರ ಈ ದೇಶಕ್ಕೆ ಎಲ್ಲ ವರ್ಗದ ಜನರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಇವತ್ತು ಮಾಜಿ ಶಾಸಕರು ನನ್ನ ಜೊತೆ ಶಾಸಕರಾಗಿದ್ದರು ಬಚ್ಚೇಗೌಡರು ಅವರ ಕುಟುಂಬ ಅವರ ಅನುಯಾಯಿಗಳೆಲ್ಲ ಸೇರಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯನ್ನು ಆಗಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಮತ್ತೊಬ್ಬ ಯುವ ಮುಖಂಡರು ಶಿಡ್ಲಘಟ್ಟ ಕ್ಷೇತ್ರದ ಅಭ್ಯರ್ಥಿಯಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಪಕ್ಷವನ್ನು ಸಂಘಟನೆ ಮಾಡಿ ಇವತ್ತು ಮತ್ತೆ ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಉಳ್ಕೊಳ್ಬೇಕು, ಕಾಂಗ್ರೆಸ್ ಧ್ವಜ ಆರಿಸಬೇಕು, ನಾನು ಕಾಂಗ್ರೆಸ್ ಬಗ್ಗೆ ಬೇರಬೇಕು ಅಂತೇಳಿ ಬಂದು ನನಗೆ ಅರ್ಜಿ ಕೊಟ್ಟರು. ನೀನೊಬ್ಬ ಬಂದ ಸಾಲದಪ್ಪ, ನನಗೆ ನಿನ್ನ ಹಿಂದೆ ಇರೋಂಥ ಎಲ್ಲ ಬೆಂಬಲಿಗರನ್ನೆಲ್ಲ ಒಟ್ಕೊಂಡು ಕರ್ಕೊಂಡು ಬರಬೇಕು ಅಂತೇಳಿ ಹೇಳಿದೆ. ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿ ಬಂದಿದ್ದೀರಿ. ಪುಟ್ಟಂಜಪ್ಪನವ್ರಿಗೆ ಮತ್ತು ತಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಇದಲ್ಲದೆ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು, ಮುನೇಗೌಡರು, ರಮೇಶ್ ಅವರು, ನಾರಾಯಣ ಸ್ವಾಮಿ ಅವರು, ರಾಜಕಾಂತ್ ಅವರು, ರವಿ ಅವರು, ಡಾಕ್ಟರ್ ಪ್ರಶಾಂತ್, ಮುರಳಿ ಆದಿಯಾಗಿ ಬಹಳ ಜನ, ಒಂದು ದೊಡ್ಡ ಪಟ್ಟಿನೇ ಇದೆ. JDS ಇಂದ ತೊರೆದು ಸುಮಾರು 100 ಜನ ಮುಖಂಡರುಗಳು ಇವತ್ತು ಒಂದು ದೊಡ್ಡ ಬದಲಾವಣೆಯನ್ನು ತಂದಿದ್ದಾರೆ. ಬಿಜೆಪಿಯಿಂದ ತಿರುಮಲಪ್ಪನವರು, ನಮ್ಮ ಮಾಜಿ ಮತ್ತು ವಂಶಿ ಕೃಷ್ಣ, ಶ್ರೀಧರ್ ಬಾಬು, ನಂದಿ, ಮುರಳಿ, ನಮ್ಮ ಮುರಳಿ ಬಿಜೆಪಿ ಯುವ ಮುಖಂಡರುಗಳು, ರಮೇಶ್ ಅವರು, ಮಂಜುನಾಥ್ ಆಗಿಯಾಗಿ, ವೆಂಕಟರಾಮು ಉದ್ಯಮಿ, ಇನ್ನ ಬಹಳ ಜನ ಎಲ್ಲ ಪಟ್ಟಿ, ದೊಡ್ಡ ಪಟ್ಟಿನೇ ಇದೆ. ಎಲ್ಲರೂ ಕೂಡ ನೀವೆಲ್ಲ ಸೇರಿ ಕೊನೆಗೆ ನಮ್ಮ ದೇವಸ್ಥಾನಕ್ಕೆ ಬಂದಿದ್ದೀರಿ. ಇದು ದೇವಸ್ಥಾನ ಬಹಳ ಪವಿತ್ರವಾದಂಥ ಸ್ಥಳ. ಇದಕ್ಕೆ ಬಂದು ಇಲ್ಲಿ ತಾವು ಇಲ್ಲಿ ಸೇರ್ಪಡೆ ಆಗಿರೋದು ನಿಜವಾಗ್ಲೂ ನನಗೆ ಬಹಳ ಸಂತೋಷವನ್ನ ತಂದಿದೆ. ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ, ಕಾಂಗ್ರೆಸ್ಸೇ ದೇಶದ ಶಕ್ತಿ, ಕಾಂಗ್ರೆಸ್ ಕೂಡ ಜನರ ಶಕ್ತಿ, ಹಸ್ತ ಬದುಕಿನ ಒಂದು ದೊಡ್ಡ ಶಕ್ತಿ. ಕಾಂಗ್ರೆಸ್ ಎಂದರೆ ಎಲ್ಲ ನದಿಗಳ ಒಂದು ದೊಡ್ಡ ಸಂಗಮ. ಹಂಗೆ ಇವತ್ತು ನಾವೆಲ್ಲ ಈ ಕಾಂಗ್ರೆಸ್ ಸೇರ್ತಾ ಇರೋದು ಒಂದು ದೊಡ್ಡ ಸಮುದ್ರಕ್ಕೆ ನೀವೆಲ್ಲ ಸೇರ್ತಾ ಇದ್ದೀರಿ. ಕಾಂಗ್ರೆಸ್ನ ದೇಗುಲ, ಈ ಒಂದು ದೇಗುಲದಲ್ಲಿ ನಾವೆಲ್ಲ ಒಗ್ಗಟ್ಟಿನಿಂದ ಮುಂದಕ್ಕೆ ಈ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ನಾವು ಹೊರಟಿದ್ದೇವೆ. ಇವತ್ತು ತಾವೆಲ್ಲ ನೂತನವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗುವಂತ ಕೆಲಸ ತಾವು ಮಾಡ್ತಾ ಇದ್ದೀವಿ. ನಮ್ಮ ಹಸ್ತ ಚಿಹ್ನೆ ಏನು ತಮ್ಮ ಶಾಲ್ನಲ್ಲಿ ಇದೆ, ಇದು ಕೇವಲ ಗುರುತಲ್ಲ, ಇದು ನಮ್ಮ ನೇಗಿಲ ರೈತರ ಈ ನೇಗಿಲು ಕೂಡ ಹಿಡಿಯುವಂತ ಒಂದು ಹಸ್ತ. ಇದು ಕಾರ್ಮಿಕರಿಗೆ ಶ್ರಮ ಕೊಡುವಂತ ಒಂದು ಶ್ರಮದ ಹಸ್ತ. ಇದು ಮಹಿಳೆಯರಿಗೆ ಒಂದು ಶಕ್ತಿಯ ಹಸ್ತ, ಯುವಕರು ಕೂಡ ಒಂದು ಭವಿಷ್ಯದ ಹಸ್ತ. ಯಾವ ಸ್ವಾಮಿಗಳು ನೋಡಿ, ಯಾರನ್ನೇ ಭೇಟಿ ಮಾಡಿ, ತಿರುಪತಿ ವೆಂಕಟೇಶ್ವರ ಸ್ವಾಮಿ ನೋಡಿ, ಈಶ್ವರ ನೋಡಿ, ಎಲ್ಲ ಈ ಹಸ್ತದಿಂದನೇ ನಿಮ್ಮೆಲ್ಲರೂ ಕೂಡ ಆಶೀರ್ವಾದವನ್ನ ಮಾಡ್ತಾರೆ. ಇದು ತಾವೆಲ್ಲ ಗಮನದಲ್ಲಿ. ಸೊ ಯಾವ ದೇವಾಲಯಕ್ಕೆ ಹೋಗ್ಲಿ, ಲಕ್ಷ್ಮಿ ನೋಡ್ಲಿ, ಸರಸ್ವತಿ ನೋಡ್ಲಿ, ಈಶ್ವರನ್ ನೋಡ್ಲಿ, ಯಾರು ನೋಡ್ಲಿ, ಕೊನೆಗೆ ಮೂಲ ಈ ಹಸ್ತ. ಈ ಹಸ್ತದ ಚಿಹ್ನೆ ಎಲ್ಲರಿಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಹಸ್ತ ಚಿಹ್ನೆನ ತಾವು ನಂಬ್ಕೊಂಡು ಈ ರಾಷ್ಟ್ರ ಧ್ವಜ, ಕಾಂಗ್ರೆಸ್ ಪಕ್ಷದ ಧ್ವಜ, ಬಹಳ ಉತ್ಸಾಹದಿಂದ ನಮ್ಮ ಕಾಂಗ್ರೆಸ್ನ ಶಾಲನ್ನ ಹಾಕಿಸ್ಕೊಳ್ಳಿಕ್ಕೆ ಬಹಳ ಮುಂದಾಗಿ ಬಂದ್ರಿ. ನಾನು ಎಲ್ಲರೂ ಕೂಡ ಈ ಶಾಲನ್ನ ಹಾಕಕ್ಕಾಗ್ಲಿಲ್ಲ. ಆದ್ರೆ ಈ ಮನೆಗೆ ಸೇರ್ಕೊಂಡ ಮೇಲೆ ನೀವೆಲ್ಲರೂ ಕೂಡ ಮುಂದಕ್ಕೆ ಹಳಬರು ಹೊಸಬರು ಅನ್ನೋದಿಲ್ಲ. 50 ವರ್ಷದಿಂದ ಕಾಂಗ್ರೆಸ್ ಕಟ್ಟೋರ್ಗೆ ಏನ್ ಗೌರವ ಕೊಡ್ಬೇಕೋ ನಿಮ್ಗೂ ಕೂಡ ಅದೇ ಗೌರವನ ಕೊಟ್ಟು ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ನಾವು ಮಾಡ್ತೇವೆ. ಆದ್ರೆ ನೀವು ಕೂಡ ಇಲ್ಲಿಂದ ಯಾರು ಕಷ್ಟ ಕಾಲದಲ್ಲಿ ನಮ್ಮ ಪಕ್ಷದಲ್ಲಿ ಉಳಿಸ್ಕೊಂಡು ಬಂದಿದ್ರು, ನಿಮ್ಮಲ್ಲಿ ಸಾವಿರ ಭಿನ್ನಾಭಿಪ್ರಾಯ ಇರಲಿ, ವೈಯಕ್ತಿಕವಾಗಿ ಚಿಕ್ಕಬಳ್ಳಾಪುರದಲ್ಲಿರಲಿ, ಶಿಡ್ಲಘಟ್ಟದಲ್ಲಿರಲಿ, ಎಲ್ಲೇ ಆಗಿರಲಿ,
ಹಿಂದೆ ಕಷ್ಟಕಾಲದಲ್ಲಿ ನಮ್ಮ ಪಕ್ಷದ ಬಾವುಟವನ್ನ ಹಿಡಿದಂತ ರಕ್ಷಣೆ ಮಾಡ್ಕೊಂಡು ಬಂದವರು ಕೂಡ ನೀವೆಲ್ಲ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡಬೇಕು. ನಿಮ್ಮ ಜಿಲ್ಲಾ ಮಂತ್ರಿಗಳಾದಂತ ನಾನು ಸುಧಾಕರ್ ಅವರು ಕೂಡ ನಾನು ಹೇಳಿದ್ದೇನೆ, ನೀವು ಯಾರೇ ಆಗ್ಲಿ ನಿಮ್ಗೆ ಸ್ನೇಹಿತರಾಗಿರ್ಲಿ ಇಲ್ಲದೆ ಹೋಗ್ಲಿ ಎಲ್ಲರನ್ನು ಕೂಡ ಹೊಟ್ಟೆ ತೆಗೆದುಕೊಂಡು ಹೋಗುವಂತ ಕೆಲಸ ನೀವು ಮಾಡಬೇಕು ಅಂತೇಳಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮತ್ತು ಜಿಲ್ಲಾ ಮಂತ್ರಿಗಳಿಗೆ ನಾನು ತಿಳಿಸಿದ್ದೇನೆ. ಸೊ ಅದರಿಂದ ನೀವು ನನಗೆ ಸೇರ್ಕೊಂಡ್ಬಿಟ್ಟಿದ್ದೀನಿ, ಹಳಬ್ರನ್ನೆಲ್ಲ ಮೂಲೆ ಹಾಕ್ಬಿಡ್ತೀನಿ, ನಾನು ಮುಂದಕ್ಕೆ ಕೊಂಡೊಯ್ತೀನಿ, ನನ್ನ ಕೃಷ್ಣ ಬೈರೇಗೌಡರು ಇದ್ದಾರೆ, ನನಗೆ ಸುಧಾಕರ್ ಇದ್ದಾರೆ ಅಂತ ಏನಾದ್ರು ನಿಮ್ಮ ತಲೆಯಲ್ಲಿ ಇದ್ರೆ ಅದನ್ನ ತೆಗೆದಾಕ್ಬಿಡಿ. ನಾನು ಆ ಕಷ್ಟ ಕಾಲದಲ್ಲಿ ನಿಂತ್ಕೊಂಡಂತ ಎಲ್ಲ ಕಾರ್ಯಕರ್ತರನ್ನ ಹೊಟ್ಟೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋದು ನನ್ನ ಮಾರ್ಗದರ್ಶನ. ಇದು ನನ್ನ ನಿಮ್ಗೆ ಸಲಹೆ. ಇವತ್ತು ಈ ದೇಶದಲ್ಲಿ ಒಂದು ದೊಡ್ಡ ಬಿರುಗಾಳಿ ಹೆಟ್ತಾ ಇದೆ, ಒಂದು ಬದಲಾವಣೆಯ ಗಾಳಿ. ನಾನೇನು ಹೇಳಬೇಕಾಗಿಲ್ಲ. ಈಗ ಬಿಜೆಪಿಯವರು ಗೆಲ್ಲಕ್ ಆಗಲ್ಲ ಅಂತಾನೆ ಸುಮಾರು 12-13 ಸೀಟನ್ನು ಅವರು ಬದಲಾವಣೆ ಮಾಡಿದ್ದಾರೆ. ದೊಡ್ಡ ದೊಡ್ಡ ಲೀಡರ್ಗಳನ್ನೆಲ್ಲ ಚೇಂಜ್ ಮಾಡಿದ್ದಾರೆ. ಇವತ್ತು ಆಪರೇಷನ್ ಲೋಟಸ್ ಮಾಡಿದ್ರು, ಎಂತ ವಿಪರ್ಯಾಸ ನೋಡಿ. ಯಾರು ಕುಮಾರಸ್ವಾಮಿ ಸರ್ಕಾರನ ತೆಗೆದ್ರು ಇವತ್ತು ಅವ್ರಿಗೆ ಕುಮಾರಸ್ವಾಮಿ ಈಗ ಅವ್ರ ಜೊತೆಯಲ್ಲಿ ನಂಟಸ್ತನ ಮಾಡಿಕೊಂಡು ಇವತ್ತು ಹೊರಟಿದ್ದಾರೆ. ಯಾರು ಕುಮಾರಸ್ವಾಮಿ ಸರಿ ಇಲ್ಲ ಅಂತ ಹೇಳಿದ್ರು ಅವರೇ ಇವತ್ತು ಕುಮಾರಸ್ವಾಮಿಯ ಬೆಂಬಲಕ್ಕೆ ಇವತ್ತು ಹೋಗಿದ್ದಾರೆ. ಅದರಿಂದ ಈ ನೀತಿ ಈ ಸಿದ್ಧಾಂತ ಏನಿದೆ ಇದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಜನ ಎಲ್ಲ ನಗಿತಾ ಇದ್ದಾರೆ. ಅವರು ಏನಪ್ಪ ಇಂಥ ಒಂದು ನೀಚ ರಾಜಕಾರಣ ಬಂದ್ಬಿಡ್ತು ಈ ರಾಜ್ಯದಲ್ಲಿ ಅಂತ ಹೇಳಿ ಎಲ್ಲರಿಗೂ ಕೂಡ ಮನಸ್ಸಿಗೆ ಬಹಳ ದುಗುಡ ಆಗ್ತಾ ಇದೆ. ಆದ್ರಿಂದ ಇವತ್ತು ನಾನು ತಮ್ಗೆ ಹೇಳೋದಿಷ್ಟೇ, ಇವತ್ತು ನೀವೆಲ್ಲ ನನಗೆ ಬಚ್ಚೇಗೌಡರು ಬಹಳ ಹಿರಿಯರು, ನನಗೆ ಅವರ ಪರಿಚಯ ಕೂಡ ಇದೆ. ಬಹಳ ದೊಡ್ಡ ಕುಟುಂಬ ಅವರು, ಒಂದು ಸಿದ್ಧಾಂತದ ಮೇಲೆ ಹೋರಾಟವನ್ನು ಮಾಡ್ಕೊಂಡು ಬಂದವರು. ಮಾನ್ಯ ಜನತಾದಳದವರು ದೇವೇಗೌಡರು ಮಾತಂದ್ರೆ ಅವ್ರ ಅಪಾರವಾದಂತ ಗೌರವ ವಿಶ್ವಾಸ ಇತ್ತು. ಅವರು ಕೂಡ ಬಹಳ ತುಚ್ಛವಾಗಿ ಕಂಡ್ರು ಅಂತೇಳಿ ಅವರ ಮನಸ್ಸಿನಲ್ಲಿ ಬಹಳ ದುಗ್ಡವನ್ನ ವ್ಯಕ್ತಪಡಿಸಿದ್ರು. ಮುಖ್ಯಮಂತ್ರಿಗಳ ಹತ್ರನೂ ಮಾತಾಡಿದ್ರು, ನನ್ನ ಹತ್ರನೂ ಮಾತಾಡಿದ್ರು. ನಾನು ಹೇಳಿದ್ದೇನೆ, ನಿಮಗೆ ನಾವು ಗೌರವದಿಂದ ತೆಗೆದುಕೊಂಡು ಹೋಗುವಂತ ಕೆಲಸ ನಿಮ್ಮೆಲ್ಲ ಕುಟುಂಬದವರು, ನಿಮ್ಮ ಕಾರ್ಯಕರ್ತರು ಎಲ್ಲ ಸೇರಿ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸ ನಾವು ಮಾಡ್ತೀವಿ. ವಿಶ್ವಾಸದಿಂದ ನಮ್ಮ ಜೊತೆ ಬನ್ನಿ ಅಂತ ಹೇಳಿ ಇವತ್ತು ನಾನು ಹೇಳಿದ್ದೇನೆ. ಜಿಲ್ಲಾ ಅಧ್ಯಕ್ಷರಾದಂಥ ಮುನೇಗೌಡರು ಆದಿಯಾಗಿ, ಇನ್ನು ಜಿಲ್ಲಾ ಪಂಚಾಯತಿ ಸದಸ್ಯಗಳೆಲ್ಲ ಆದಿಯಾಗಿ, ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿ ಸದಸ್ಯರೆಲ್ಲ ಒಟ್ಟಿಗೆ ತೆಗೆದುಕೊಂಡು ಅನೇಕ ಕೃಷಿಕ ಸಮಾಜ ಬೇರೆ ಬೇರೆಯವರೆಲ್ಲ ಸೇರಿ ಒಟ್ಟಿಗೆ ತೆಗೆದುಕೊಂಡು ಇವತ್ತು ಬಂದಿದ್ದಾರೆ. ಇವತ್ತು ನಿಮಗೆ ಎರಡು ಸೀಟು ಗೆಲ್ತೀವಿ ನಿಮ್ಮ ಜಿಲ್ಲೆಯಲ್ಲಿ ಅನ್ನೋದು ಒಂದು ವಿಶ್ವಾಸ ಇದೆ. ಕೋಲಾರ ಇರ್ಬೋದು, ನಮ್ಮ ಚಿಕ್ಕಬಳ್ಳಾಪುರ ಸೇರ್ತದೆ. ಎರಡು ಕಡೆ ಕೂಡ ಯುವಕರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಹೊಸ ಯುವಕರಿಗೆ ಅವರು ಕೂಡ 30-40 ವರ್ಷ ರಾಜಕೀಯದ ಒಂದು ದೊಡ್ಡ ಬುನಾದಿಯನ್ನು ಕಟ್ಟಬೇಕು. ಆ ದೃಷ್ಟಿಯಿಂದ ಅವರು ಕೂಡ ಬಹಳ ಸರಳತೆಯಿಂದ, ಅವರಿಬ್ಬರು ಕೂಡ ಯಾವ ಹಣನೂ ಬೇಕಾಗಿಲ್ಲ, ಯಾವ ಐಶ್ವರ್ಯನೂ ಬೇಕಾಗಿಲ್ಲ, ಜನರ ಸೇವೆನೇ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಕಾಂಗ್ರೆಸ್ ಪಕ್ಷ ಅವ್ರನ್ನ ಗುರುಸಿ ಇವತ್ತು ಟಿಕೆಟ್ ಅನ್ನು ನಾವು ಕೊಟ್ಟಿದ್ದೇವೆ. ಎಲ್ಲ ಒಗ್ಗಟ್ಟಿನಿಂದ ಅವ್ರಿಗೆ ದುಡಿದು ಗೆಲ್ಲಿಸಿ ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನ ಕಳಿಸ್ಬೇಕು. ಇವತ್ತು ಜಾತಿ ನೀತಿ ಮೇಲೆ ಮಾತಾಡ್ತಾ ಇದ್ದಾರೆ ಅನ್ನೋದು ನನಗೆ ವಿಚಾರ ಗೊತ್ತಾಯ್ತು ಚಿಕ್ಕಬಳ್ಳಾಪುರದಲ್ಲಿ. ಅದೇ ಕುಮಾರಸ್ವಾಮಿನ ಇಳಿಸುವಾಗ ಏನಾಗಿತ್ತು, ನಿಮ್ ಜಾತಿ ಎಲ್ಲೋಗಿತ್ತು? ಅವತ್ತು ಏನಾಗಿತ್ತು? ನಾವು 8 ಜನ ಒಕ್ಕಲಿಗರಿಗೆ ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಅನ್ನ ಈ ರಾಜ್ಯದಲ್ಲಿ ನಾವು ಕೊಟ್ಟಿದ್ದೇವೆ. ಬಿಜೆಪಿಯವರು ಅಷ್ಟು ಕೊಡಕ್ಕಾಗ್ಲಿಲ್ಲ. ದಳದವರು ಒಂದೇ ಕುಟುಂಬದಿಂದ 3 ಜನಕ್ಕೆ ನಿಲ್ಲಿಸಿದ್ದಾರೆ, ಬೇರೆ ಬೇರೆ ಪಾರ್ಟಿಯಿಂದ ನಿಲ್ಲಿಸಿದ್ದಾರೆ. ಇನ್ನು ಮುಂದಕ್ಕೆ ದಳದಲ್ಲಿ ಯಾಕೆ ಇರಬೇಕು? ನಿಮ್ಮ ಹಳಿನೇ ನೀವು ಬಿಜೆಪಿಯಿಂದ ನಿಲ್ಲಿಸಿದ ಮೇಲೆ ನಿಮ್ಮ ಪಾರ್ಟಿ ಚಿಹ್ನೆಗೆ ಬೆಲೆ ಇಲ್ಲ, ನಿಮ್ಗೂ ಬೆಲೆ ಇಲ್ಲ ಅನ್ನೋದು ಆಯ್ತು ಅನ್ನೋದು ಇದಕ್ಕಿಂತ ಸಾಕ್ಷಿ ಇನ್ನೊಂದು ಬೇಕಾಗಿಲ್ಲ. ಆದ್ರಿಂದ ಮುಂದಕ್ಕೆ ದಳ ಇರೋದಿಲ್ಲ. ಆದ್ರಿಂದ ಕಾರ್ಯಕರ್ತರು ಏನು ನೀವು ತೀರ್ಮಾನ ಮಾಡಿದ್ದೀರಿ, ಮುನೇಗೌಡರು ಬಹಳ ಸೂಕ್ತ ಕಾಲದಲ್ಲಿ ಸೂಕ್ತ ತೀರ್ಮಾನವನ್ನ ಮಾಡಿದ್ದಾರೆ. ನಾನು ಇಡೀ ರಾಜ್ಯದ ಜನತಾದಳದ ಕಾರ್ಯಕರ್ತರಿಗೆ, ಶಾಸಕರು, ಮಾಜಿ ಶಾಸಕರು ಮನವಿ ಮಾಡ್ಕೊಳ್ತೇನೆ, ಮುನೇಗೌಡರು ಏನು ಬಚ್ಚೇಗೌಡರು ಏನು ತೀರ್ಮಾನ ಮಾಡಿದ್ದಾರೆ ನಮ್ಮ ಮಾಜಿ ಶಾಸಕರು, ಅದೇ ತೀರ್ಮಾನವನ್ನ ಇಲ್ಲದೆ ಕೂಡ ನಮ್ಮ ಮಂಡ್ಯದಲ್ಲೂ ಕೂಡ ಅನೇಕರು ಮಾಡಿದ್ದಾರೆ. ಅದೇ ರೀತಿ ತಾವು ಕೂಡ ಎಲ್ಲ ಸೇರಿ ಜನತಾದಳವನ್ನ ತೊರೆದು ನೀವೆಲ್ಲ ಸೇರಿ ನಮ್ಮ ಜೊತೆಯಲ್ಲಿ ಸೇರ್ಕೊಳ್ಬೇಕು ಅಂತೇಳಿ ತಮ್ಮ ಎಲ್ಲರೂ ಕೂಡ ಇಲ್ಲಿ ಮುಖಾಂತರ ರಾಜ್ಯದ ಎಲ್ಲ ಜನತಾದಳ
ಮೊನ್ನೆ ನಬಿ ಬಂದಿದ್ರು, ಬೇರೆಯವ್ರು ಬಂದಿದ್ರು, ಎಲ್ಲ ಕೂಡ CM ಇಬ್ರಾಹಿಂ ಮಗ ಕೂಡ ಅರ್ಜಿ ಕಳ್ಸಿಕೊಟ್ಟಿದ್ದಾರೆ ನಾನು ಭೇಟಿ ಮಾಡಬೇಕು ಅಂತೇಳಿ. ಬಹಳ ಜನ ಎಲ್ಲ ಸಾಕು ನಮ್ಗೆ ಅಂತೇಳಿ ಎಲ್ಲ ಮೈನಾರಿಟೀಸು, ಬೇರೆ ಬೇರೆ ಅಲ್ಪಸಂಖ್ಯಾತರು, ರೈತರು, ಒಕ್ಕಲಿಗರು ಎಲ್ಲ ಸೇರಿ ಅವ್ರಿಗೆ ಬಹುಶಃ ಅವ್ರಿಗೆ ಅರ್ಥ ಆಗಿದೆ. ಏನಪ್ಪ ಇಂಥ ಕಾಲದಲ್ಲಿ ಇಂಥ ತೀರ್ಮಾನ ಮಾಡಿಬಿಟ್ರು ಅಂತೇಳಿ ಎಲ್ಲ ಬಹಳ ನೊಂದಿದ್ದಾರೆ. ಸರ್ಕಾರವನ್ನ ನಿಮ್ದು ಅವ್ರ ಸರ್ಕಾರನೇ ಯಾರು ಕಿತ್ತಾಕಿದ್ರು ಅವ್ರ ಜೊತೆನೇ ಇವತ್ತು ನಂಟಿಸ್ತವನ್ನ ಮಾಡಿದ್ದು ಇಡೀ ಜಿಲ್ಲೆಯಲ್ಲಿ ಇವತ್ತು ಜನ, ರಾಜ್ಯದಲ್ಲಿ ಇವತ್ತು ಜನ ಬಹಳ ಬೇಜಾರು ಮಾಡ್ಕೊಂಡಿದ್ದಾರೆ. ಚಿಂತೆ ಇಲ್ಲ, ಇವತ್ತು ನಮ್ಮ ಎಲ್ಲ ನಾಯಕರುಗಳು ಇವತ್ತು ವೇದಿಕೆಯಲ್ಲಿದ್ದಾರೆ. ನಾನು ಎಲ್ಲರನ್ನೂ ಕೂಡ ಮಾತಾಡೋಕ್ಕಾಗಿಲ್ಲ, ಎಲ್ಲರೂ ಕೂಡ ಊನಾರಕ್ಕಾಗಲಿಲ್ಲ, ಎಲ್ಲರೂ ಕೂಡ ನಾನು ಶಾಲನ ಒದಗಿಸೋಕ್ಕಾಗಲಿಲ್ಲ. ಆದರೆ ಈ ಮನೆಯಲ್ಲಿ ಕಾಂಗ್ರೆಸ್ ಸೇರಬೇಕು ಅಂತ ತೀರ್ಮಾನ ಬಂದವ್ರಿಗೆಲ್ಲರೂ ಕೂಡ ಮತ್ತೊಮ್ಮೆ ತುಂಬ ಹೃದಯದಿಂದ ನಾನು ಸ್ವಾಗತವನ್ನು ನಾನು ಮಾಡ್ತೇನೆ. ಇನ್ನು ಮುಂದಕ್ಕೆ ನೀವು ಹಳ್ಳಿಗೆ ಹೋಗಿ, ಮನೆಗೆ ಹೋಗಿ ಎಲ್ಲರ ಹತ್ರ ಮಾತಾಡಬೇಕು. ಇನ್ನು ಅತಿ ಹೆಚ್ಚು ಸದಸ್ಯರುಗಳನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡುವಂಥ ಕೆಲಸ ತಾವು ಮಾಡಬೇಕು. ನಿಮ್ಮ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಬ್ಲಾಕ್ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ತಾವೆಲ್ಲ ಮಾಡಬೇಕು. ನಾನು ಮುಂದಕ್ಕೆ ನಿಮ್ಮ ಜೊತೆಲಿ ನಾನು ಇದ್ದೇನೆ. ಸೊ ಇವತ್ತು ನೀವೆಲ್ಲ ಇವತ್ತು ತಾವೆಲ್ಲ ಇರಬೇಕು. ಜಿಲ್ಲೆಯಲ್ಲಿ 3-4 ಜನ ಅಭ್ಯರ್ಥಿಗಳಿದ್ರು. ನಾವು ಲೆಕ್ಕಾಚಾರ ಎಲ್ಲ ಆಗ್ತು. ಶಿವಶಂಕರ್ ರೆಡ್ಡಿಗೆ ಸಹಾಯ ಮಾಡಬೇಕು, ನಮ್ಮ ಇವ್ರಿಗೆ ನಮ್ಮ ವೀರಪ್ಪ ಮೊಯ್ಲಿಗೆ ಸಹಾಯ ಮಾಡಬೇಕು, ನಮ್ಮ ಶರದ್ ಬಚ್ಚೇಗೌಡರಿಗೂ ಕೇಳ್ದು. ಆಮೇಲೆ ರಾಜಕೀಯದ ಲೆಕ್ಕ ಹಾಕಿ ನಮ್ಮ ಇಡೀ ಭಾಗದಲ್ಲಿ ಹಿಂದುಳಿದವ್ರಿಗೆ ಒಂದು ಅವಕಾಶ ಕೊಡಬೇಕು. ನಮ್ಮ ಹಳೆ ಮೈಸೂರಿನಲ್ಲಿ ಇನ್ನೆಲ್ಲೂ ಕೂಡ ಒಂದು ಹಿಂದುಳಿದವ್ರಿಗೆ ಒಂದು ಅವಕಾಶ ಮಾಡೋಕ್ಕಾಗಿಲ್ಲ. ಮತ್ತು ನಮ್ಮ MS ರಾಮಯ್ಯನವರ ಕುಟುಂಬ ಅವ್ರು ಮಾಡಿದಂಥ ಸೇವೆ ಆ ಭಾಗದಲ್ಲಿ ದೇವಸ್ಥಾನ, ಧರ್ಮ, ವಿದ್ಯಾ ಕ್ಷೇತ್ರದಲ್ಲಿ ಇವೆಲ್ಲ ಕೂಡ ದೊಡ್ಡ ಸೇವೆ ಮಾಡಿದ್ದಾರೆ. ಅವರಿಗೆ ಜನರ ಸೇವೆನೇ ಬಹಳ ಮುಖ್ಯ ಅಂತೇಳಿ ತೀರ್ಮಾನ ಮಾಡಿ ಕುಟುಂಬದವ್ರು ಮುಂದೆ ಬಂದಿರೋದ್ರಿಂದ ಅವ್ರನ್ನ ಒಂದು ಜಾತಿ ಮೇಲೆ ತೀರ್ಮಾನ ಮಾಡಕ್ ಹೋಗ್ಬೇಡಿ, ಒಂದು ಪಕ್ಷದ ಮೇಲೆ ತೀರ್ಮಾನ ಮಾಡಿ, ಒಂದು ಸಿದ್ಧಾಂತದ ಮೇಲೆ ತೀರ್ಮಾನವನ್ನು ಮಾಡಿ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಉಳ್ಕೊಂಡಿರುವಂಥ ಶಾಸಕರು ನಮ್ಮ ಇವರು ರೆಡ್ಡಿಯವರು, ಬಾಗೇಪಲ್ಲಿ ರೆಡ್ಡಿಯವರು ಇರ್ಬೋದು, ನಮ್ಮ ಪ್ರದೀಪ್ ಈಶ್ವರ್ ಇರ್ಬೋದು, ಸುಧಾಕರ್ ಇರ್ಬೋದು, ನಮ್ಮ ಈಗ ಹೊಸದಾಗಿ ನಮ್ಮ ಸದಸ್ಯರಾಗಿದ್ದಂಥ ನಮ್ಮ ಪುರುಸ್ವಾಮಿಗೌಡರು ಇರ್ಬೋದು, ಶಿವಶಂಕರ್ ರೆಡ್ಡಿ ಇರ್ಬೋದು, ಅವರೆಲ್ಲ ಸೇರಿ ಬಹಳ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಡೀ ಒಗ್ಗಟ್ಟಿನಿಂದ ಜಿಲ್ಲೆ 2 ಕ್ಷೇತ್ರದಲ್ಲೂ ಕೂಡ ಒಟ್ಟು ಕೆಲಸ ಮಾಡ್ತಾ ಇದೆ. ಮತ್ತೆ ನಿಮ್ಮ ಮಧ್ಯದಲ್ಲಿ ನಾನು ಒಂದಿನ ನಿಮ್ಮ ಕ್ಷೇತ್ರಕ್ಕೆ ನಾನು ಬರ್ತೇನೆ. ಈ ಮಧ್ಯದಲ್ಲಿ ನಾಳೆ ನಾಮಿನೇಷನ್ ಇದೆ, ನೋಡ್ತೀನಿ. ನಾಳೆ ಮೈಸೂರು, ಚಾಮರಾಜನಗರ ಇದೆ. ನಿಮ್ಮಲ್ಲಿ ಯಾವ ರೀತಿ ಬಂದು ನಾನು ಬರ್ಲಿಕ್ಕೆ ಸಾಧ್ಯನೋ ಅದನ್ನು ಆಲೋಚನೆಯನ್ನು ನಾನು ಮಾಡ್ತೇನೆ. ತಾವೆಲ್ಲ ಒಗ್ಗಟ್ಟಿನಿಂದ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸುವಂತ ಕೆಲಸ ಮಾಡಬೇಕು. ಮತ್ತೊಮ್ಮೆ ತಾವೆಲ್ಲ ಬಹಳ ಸಂತೋಷದಿಂದ ಬಂದಿದ್ದೀರಿ. ನಮ್ಮ ಏನು ಬಚ್ಚೇಗೌಡರ ಸಮ್ಮುಖದಲ್ಲಿ ಮತ್ತು ಆಂಜಿನಪ್ಪ ಅವರ ಸಮ್ಮುಖದಲ್ಲಿ ಮತ್ತು ಬಿಜೆಪಿಯ ಮುಖಂಡರಾದಂಥ ನಮ್ಮ ಏನು ಬಹಳ ಜನ ಬಿಜೆಪಿಯಲ್ಲಿ ಇದ್ದಂಥ ನಮ್ಮ ತಿರುಮಲಪ್ಪನವರು ಮತ್ತು ವಂಶೀಕೃಷ್ಣ ಅವರೆಲ್ಲ ಸೇರಿ ಇನ್ನ ಬಹಳ ಜನ ಎಲ್ಲ ನಮ್ಮ ಪಕ್ಷಕ್ಕೆ ಇವತ್ತು ಸೇರ್ಪಡೆ ಮಾಡೋದಕ್ಕೆ ಮತ್ತೊಮ್ಮೆ ಸ್ವಾಗತಿಸಿ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾಳೆ ಕೋಲಾರ ಇದೆ, ನಾಮಿನೇಷನ್ಗೆ ಕೋಲಾರ್ಗೂ ಹೋಗ್ತಾ ಇದ್ದಾರೆ. ನಾಡಿದ್ದು. ಓಕೆ, ಎಲ್ಲರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.